ಯೂನಿಯನ್ ಆಫ್ ಕರ್ನಾಟಕ ಸ್ಟೋನ್ ಕ್ರಷರ್ ಆ್ಯಂಡ್ ಕ್ವಾರಿ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷನಾದ ಡಿ ಸಿದ್ದರಾಜು ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ರಾಜ್ಯದಲ್ಲಿ ಕ್ರಷರ್ ಮತ್ತು ಕಲ್ಲುಗಣಿ ಗುತ್ತಿಗೆದಾರರ ಸಮಸ್ಯೆ ಭಾಳ ಜಟಿಲವಾಗಿರುವಂಥ ಸಮಸ್ಯೆ. ಈ ಸಮಸ್ಯೆಗೆ ಸುಮಾರು ಈ ಹೊಸ ಸರ್ಕಾರ ಬಂದಾಗಲಿಂದನೂ ನಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಬೇಡಿಕೆಗಳನ್ನ ಕೊಟ್ಟಿದ್ದೀವಿ. ಆದರೆ ನಮ್ಮನ್ನು ಕರೆದು ಇದುವರೆಗೂ ಯಾರನ್ನು ಮಾತಾಡಿಸಿ ಏನಾದರೂ ಒಂದು ಮೀಟಿಂಗ್ ಆಗಲು ಸಭೆ ಸೇರಿಸ್ತಾ ಇಲ್ಲ. ಸಮಸ್ಯೆ ಸಿಕ್ಕಾಬಿಟ್ಟೈತೆ. 14 ಬೇಡಿಕೆ ಇದೆ ನಮ್ಮಲ್ಲಿ. ಅದಕ್ಕೆ ಅದರ ಪ್ರತಿ ನಿಮಗೆ ಕೊಡ್ತಾಯಿದ್ದೀವಿ. ಮುಖ್ಯವಾಗಿ 5 ಟೈಮ್ಸ್ ಪೆನಾಲ್ಟಿ. 5 ಟೈಮ್ಸ್ ಪೆನಾಲ್ಟಿ ಅದು ಒಂದು ಕರಾಳ ಇದು ಸಮಸ್ಯೆ. 5 ಟೈಮ್ಸ್ ಪೆನಾಲ್ಟಿ ನಮ್ಗೆ ಹಾಕಕ್ಕೆ ಬರೋದಿಲ್ಲ. ಈಗಾಗಲೇ ವೇಡಾಸಿಂದ ಎಲ್ಲ ಹಣನೂ ಬಂದ್ ಆಗಿದೆ, ಸರ್ಕಾರಕ್ಕೆ ರಾಜಧನ ತುಂಬಿ ಆಗಿದೆ. ಆದ್ರೂ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ 1994 ರೂಲ್ ಮಾಡಿಕೊಂಡ್ರು 2016-17ಗೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಕೊಡ್ತಾರೆ. 20 ವರ್ಷ ಅಧಿಕಾರಿಗಳಿದ್ದರು, ಇಲಾಖೆ ಇತ್ತು, 4-5 ಜನ ಮುಖ್ಯಮಂತ್ರಿಗಳು ಬಂದೋದ್ರು. ಆದರೂ 20 ವರ್ಷ ಬಿಟ್ಟು ಹಿಂದೆ ರಾಜರ ಕಾಲದಿಂದ ಬ್ರಿಟಿಷ್ನವ್ರ ಕಾಲದಿಂದ ಹೊಡೆದಂಥ ಹಳೆ ಕ್ವಾರಿಗಳನ್ನೆಲ್ಲ ಸೇರಿಸಿ ನಮಗೆ ಲೀಡ್ ಮಾಡಿ ಕೊಟ್ಟಿದ್ರು. ಅವಾಗ 80, 90, 92 ಆವಾಗೆಲ್ಲ ಕೊಟ್ಟಿದ್ದಂಥ ಕ್ವಾರಿಗಳಿಗೆ ಇವತ್ತು ನಮಗೆ ಅಸೆಸ್ಮೆಂಟ್ ಮಾಡಿ ದೊಡ್ಡದಾಗಿ ನಮ್ಮನ್ನು ಕರಾಳವಾಗಿ ನೋಡೋಕ್ಕೆ ಸರ್ಕಾರ ಇಲಾಖೆ ಸರ್ಕಾರದ ಮುಂದೆ ನಮ್ಮನ್ನು ಇಡ್ತಾ ಇದ್ದಾರೆ. ಹಿಂದೆ ಪ್ರತಿ ವರ್ಷ ಆಡಿಟ್ ಪದ್ಧತಿ ಅಂತ ನಾವು ಹಣ ಸಂದಾಯ ಆಗಿದೆ. ಆದರೂ ಕೂಡ ಕಾಮಗಾರಿ ಬಿಲ್ನಲ್ಲಿ ಆಗಿರೋದ್ರಿಂದ ಎಂಡ್ ಯೂಸರಿಂದ ಕಲೆಕ್ಟ್ ಆಗಿದೆ. ವೇಡಾಸಿಂದ ಪೂರ್ತಿ ಇಡೀ ರಾಜ್ಯದಾದ್ಯಂತದ್ದು ಹಣ ಬಂದಿದೆ. ಅದನ್ನು ಮನವರಿಕೆ ಮಾಡೋಕ್ಕೆ ಅದು ಯಾರೋ ಅಧಿಕಾರಿಗಳು ಇಲ್ಲ ಸರ್ಕಾರದ ಮುಂದೆ ಹೋಗ್ತಾ ಇಲ್ಲದೆ ಇರೋದ್ರಿಂದ ಅದು ಒಂದು ಕರಾಳ ನೀತಿ. ಮತ್ತು ಇನ್ನೂ ಸಮಸ್ಯೆ ಅಂದರೆ ಈ ಪಟ್ಟಾ ಲ್ಯಾಂಡು. ಉತ್ತರ ಕರ್ನಾಟಕ ಸುಮಾರು ಒಂದು 10-15 ಜಿಲ್ಲೆಯಲ್ಲಿ ಪಟ್ಟಾ ಲ್ಯಾಂಡ್ ಇದೆ. ಆ ಪಟ್ಟಾ ಲ್ಯಾಂಡ್ನಲ್ಲಿ ಅವ್ರದ್ದೇ ಆದಂಥ ಭೂಮಿ ಅವರು ಕಲ್ಲು ತೆಗೆದು ಡೆವಲಪ್ಮೆಂಟಿಗೆ ಕೊಟ್ಟಿದ್ದಾರೆ. ಸರ್ಕಾರದ ಡೆವಲಪ್ಮೆಂಟ್ಗೆ ಕೊಟ್ಟಿದ್ದಾರೆ ಹೊರತು ಯಾವುದೇ ಹೊರ ರಾಜ್ಯಕ್ಕಾಗಲಿ ಹೊರ ದೇಶಕ್ಕಾಗಲಿ ಎಕ್ಸ್ಪೋರ್ಟ್ ಮಾಡಿಲ್ಲ. ಅವ್ರಿಗೂ ಕೂಡ 5 ಟೈಮ್ಸ್ ಪೆನಾಲ್ಟಿ ಹಾಕಿ ಅವ್ರಿಗೂ ಭಾಳ ತೊಂದರೆ ಕೊಡ್ತಾಯಿದ್ದಾರೆ. ಅದರಿಂದ ಇದನ್ನು ಸರ್ಕಾರ ಈ ಕೂಡಲೇ ಎಚ್ಚೆತ್ತು ನಮ್ಮ ಒಂದು ಬೇಡಿಕೆಗೆ ಸ್ಪಂದಿಸಬೇಕು ಅಂತೇಳಿ ಪತ್ರಿಕೆ ಮೂಲಕ ನಾವು ಆಗ್ರಹಪಡಿಸ್ತಿದ್ದಾಯಿದ್ದೇನೆ. ಸರ್, ಇವತ್ತು ಯಾವುದೇ ಒಂದು ಸಿವಿಲ್ ವರ್ಕ್ ಕಂಪ್ಲೀಟ್ ಆಗಬೇಕು ಅಂದರೆ ತಮ್ಮ ಒಂದು ಸಹಕಾರ ಎಲ್ಲ ಇದಕ್ಕೂ ಹೌದು ಸರ್, ಎಸೆನ್ಷಿಯಲ್ ಸರ್. ನಾವು ತಾವು ಅನುಮತಿಯನ್ನು ಪಡೆದು ಕೂಡ ಈ ರೀತಿಯಾದ ವರ್ಕ್ಗಳನ್ನ ಮಾಡ್ತಾ ಇರ್ತೀರಾ. ಇಷ್ಟಾದರೂ ಒಂಥರ ಅವರು ಏನೋ ನೀವು ಅಕ್ರಮವಾಗಿ ಮಾಡ್ತಿದ್ದೀರೇನೋ, ಏನೋ ಟೆರರಿಸ್ಟ್ ಥರ ಎಲ್ಲ ನಡ್ಕೊತಿರ್ತಾರೇನೋ ಅನ್ನೋ ಆ ದೃಷ್ಟಿನಲ್ಲಿ ಯಾಕೆ ನೋಡ್ಬೇಕು ಸರ್ ಅವರೇ ಅನುಮತಿ ಸರ್? ಇಲ್ಲಿ ಸರ್ಕಾರ ಇಲಾಖೆ ಮಧ್ಯೆ ಒಂದು ಒಳ್ಳೆಯ ಇದು ಸಾಮರಸ್ಯ ಇಲ್ಲದೆ ಇರೋದ್ರಿಂದ, ದ್ವಂದ್ವ ನೀತಿ ಇರೋದ್ರಿಂದ ಅವ್ರಿಗೆ ಏನು ಅನುಕೂಲ ಬೇಕೋ ಅದನ್ನು ಮಾಡ್ಕೊಂಡು ಸರ್ಕಾರದ ಮುಂದೆ ಅವ್ರನ್ನ ಒಳ್ಳೆಯವರು ಇವ್ರು ಕೆಟ್ಟವರು ಅಂತೇಳಿ ಬಿಂಬಿಸಿ ಅವ್ರು ಬೆಳೆ ಬಯಸ್ಕೊಂಡು ಹೋಗ್ತಾರೆ ಹೊರತು ನಮ್ಮ ಕಷ್ಟ ನಮ್ಮ ನೋವು ನಲಿವಿಗೆ ಅವ್ರು ಸ್ಪಂದಿಸ್ತಾ ಇಲ್ಲ. ಇವತ್ತು ಹೊರ ರಾಜ್ಯದಿಂದ ಬೆಳಗಾಂನಲ್ಲಿ ಮಹಾರಾಷ್ಟ್ರದಿಂದ ಬರ್ತದೆ, ಬಳ್ಳಾರಿಗೆ ಆಂಧ್ರದಿಂದ ಬರ್ತದೆ, ಚಿಕ್ಕಬಳ್ಳಾಪುರ, ಬೆಂಗಳೂರು, ತುಮಕೂರು, ಈ ಕಡೆ ತಮಿಳ್ನಾಡಿಂದ ರಾ ಮೆಟೀರಿಯಲ್ ಬರ್ತಾಯಿದೆ. ಇವತ್ತು ಅದಕ್ಕೆ ಯಾವುದಕ್ಕೂ ರಾಯಲ್ಟಿ ಕೇಳ್ತಾ ಇಲ್ಲ, ಅವ್ರ ಗಾಡಿಗಳನ್ನ ಹಿಡಿತಾ ಇಲ್ಲ. ಇವತ್ತು 1000 ಲಾರಿಗಳ್ನ ಹಿಡಿದು ಬರೀ ಬೆಂಗಳೂರು ಒಂದಕ್ಕೆ 4000 ಟ್ರಕ್ಕು ಹೊರ ರಾಜ್ಯದಿಂದ ಬರ್ತಾಯಿದೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಲಾರಿಗಳಿಗೆ ಪೆನಾಲ್ಟಿ ಹಾಕಿ 1 ಕೋಟಿ ರೂಪಾಯಿ 1 ತಿಂಗಳಿಗೆ ವಸೂಲಿ ಆಗಿದೆ ಅಂತ ಹೇಳಿದ್ರೆ ಇವತ್ತು ಮಾಲೀಕರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದಿದೆ. ಉಗ್ರವಾಗಿ ಖಂಡಿಸ್ತೀವಿ ನಾವು. ತಾವು ಈ ಕೂಡಲೇ ಮಾಧ್ಯಮದ ಮಿತ್ರರಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಪರವಾಗಿ ನೀವು ಗಟ್ಟಿಯಾಗಿ ಧ್ವನಿ ಎತ್ತಿ ನಿಲ್ಲಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಅದರಿಂದ ಮುಂದೆ ಆದ್ರೂ ತಮ್ಮ ಮುಖಾಂತರನಾದರೂ ನಮ್ಮ ಸಮಸ್ಯೆ ಬಗೆಹರಿಬೋದು ಅಂತೇಳಿ ಆಶ್ವಾಸನೆ ಕೊಡ್ತೀರಾ ಅಂತೇಳಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ. ಹೊರ ರಾಜ್ಯದಿಂದ 4000ಕ್ಕೂ ಹೆಚ್ಚು ಗಾಡಿಗಳು ಇಲ್ಲಿ ಬರ್ತಾ ಇದೆ. ಬಟ್ ಇದರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿ ಅಥವಾ ಸರ್ಕಾರ ನಾನು ಹೊಡೆದಂಗೆ ಮಾಡ್ತೀನಿ ಎತ್ತಂಗೆ ಮಾಡುತ್ತೆ ಏನಾದರೂ ಸರ್ಕಾರ ಮತ್ತೆ ಅಧಿಕಾರಿಗಳು ಒಂದಾಗಿದ್ದಾರೆ ಸರ್? 15 ವರ್ಷದಿಂದನೂ ನಾವು ಈ ಸಮಸ್ಯೆನ ಸರ್ಕಾರದ ಮುಂದೆ ಇಟ್ಟಿದ್ದೀವಿ. 3 ಸರ್ಕಾರ ಬಂದೋಗಿದೆ, 3 ಮಂತ್ರಿಗಳು ಬಂದೋಗಿದ್ದಾರೆ, 3 ಜನ ಮುಖ್ಯಮಂತ್ರಿಗಳು ಬಂದಿದ್ದಾರೆ, 3ರಿಂದ 4 ಜನ. ಇವತ್ತು ನಮ್ಮ ಸಮಸ್ಯೆ ಪರಿಹಾರ ಸಿಗ್ತಾ ಇಲ್ಲ. ಅದರಿಂದ ಭಾಳ ತೊಂದರೆಯಲ್ಲಿರೋದ್ರಿಂದ ಇವತ್ತು 30 ಜಿಲ್ಲಾಧ್ಯಕ್ಷರು ಈ ಪದಾಧಿಕಾರಿಗಳು ಸೇರಿ ಇವತ್ತು ತುರ್ತು ಮೀಟಿಂಗ್ ಕರೆದಿದ್ದೀವಿ. ಯಾಕೆಂದರೆ ಇವತ್ತು ಯಾವುದೇ ಡೆವಲಪ್ಮೆಂಟ್ ನಡೀತಾ ಇಲ್ಲ ಸರ್ಕಾರದಲ್ಲಿ, ಕಣ್ಣು ಮುಚ್ಕೊಂಡು ಕೂತಿದೆ. ನಮ್ಮ
ಪ್ರೊಡಕ್ಷನ್ ಮಾಡಿರ್ತಕ್ಕಂಥ ಕಚ್ಚಾ ವಸ್ತುಗಳು ಬೀದಿದೆ. ಇವತ್ತು ಅದಕ್ಕೆ ನಾವು ಪೇಮೆಂಟ್ ಕೊಡೋಕ್ಕಾಗದಿರೋನೇ ಇವತ್ತು ಬೀದಿಗೆ ಬೀಳೋಂಥ ಪರಿಸ್ಥಿತಿ ಬಂದಿದೆ. ಅದರಿಂದ ಸರ್ಕಾರಕ್ಕೆ ಆಗ್ರಹಪಡಿಸ್ತಿರೋದೇನೆಂದರೆ ಡೆವಲಪ್ಮೆಂಟ್ನ ತ್ವರಿತವಾಗಿ ಕೈಗೊಳ್ಳಬೇಕು ಅಂತೇಳಿ ಕೇಳ್ತಾ ಇದ್ದೀನಿ. ಸೊ ನಿಮಗೆ ಆ್ಯಕ್ಚುಲಿ ಸರ್ಕಾರದಿಂದ ನಿಮ್ಮ ಹಿತವನ್ನು ಕಾಪಾಡಬೇಕಾಗಿರೋದು ಅವ್ರ ಧರ್ಮ. ಆದರೆ ಎಲ್ಲೋ ಒಂದು ಕಡೆ ನಿಮ್ಗೆ ಇಷ್ಟೊಂದು ರೀತಿ ಎಲ್ಲ ಮೂಲಗಳಿಂದ ತೊಂದರೆ ಕೊಡ್ತಾ ಇರೋದು ನೋಡಿದ್ರೆ ಇದು ಬೇಲಿನೇ ಎದ್ದು ಎಲ್ಲೋ ಹೊಲ ಮೇಯ್ತಾ ಇದೆ ಅನ್ಸಲ್ವಾ ಸರ್ ಈ ವಿಚಾರ ನೋಡಿದ್ರೆ? ಹೌದು, ಅದು ಎಲ್ಲ ಎದ್ದು ಕಾಣ್ತಾ ಇದೆ. ಮೇಲ್ನೋಟಕ್ಕೆ ತಾವೆಲ್ಲ ನೋಡಿದಾಗ ಅದೇ ಹಾಗೆ ಕಾಣುತ್ತಿದೆ. ಬಟ್ ಯಾವುದು ಭರವಸೆ ಇಲ್ವಾ ಸರ್ಕಾರದ ಮೇಲೆ ನಿಮ್ಗೆ ಮಾಡ್ತಾರೆ ಅಂತ? ಸರ್ಕಾರ ಏನಾದರೂ ತಮ್ಮ ಒಂದು ಬೇಡಿಕೆಗಳಿಗೆ ಸ್ಪಂದಿಸದೆ ಹೋದರೆ ತಮ್ಮೆಲ್ಲ ಮುಂದಿನ ನಿರ್ಧಾರ ಏನಾಗಿರುತ್ತೆ ಸರ್? ಸರ್ಕಾರದ ಮುಂದೆ ಇಲಾಖೆಯವರು ನಮ್ಮನ್ನು ಕೂರಿಸ್ತಾ ಇಲ್ಲ. ಓಕೆ, ಅಲ್ಲಿ ಸೇತುವೆನೇ ಇಲ್ಲ ನಮಗೆ. ಸಮನ್ವಯತೆ ಇಲ್ಲ. ಅದರಿಂದ ಅವ್ರು ಕೂರಿಸ್ಬೇಕು, ಸರ್ಕಾರ ಮುಂದೆ ಬರಬೇಕು. ಯಾಕೆಂದರೆ ಎಸೆನ್ಷಿಯಲ್ ಕಮಾಂಡಿಟಿ ಸರ್ ಇದು. ಇವತ್ತು ನಾವಿಲ್ಲದೆ ಇದ್ದರೆ ಬ್ರಿಡ್ಜ್ ಇಲ್ಲ, ರೋಡ್ ಇಲ್ಲ, ಮನೆ ಕಟ್ತಾ ಇಲ್ಲ, ಡೆವಲಪ್ಮೆಂಟು ಇನ್ಫ್ರಾಸ್ಟ್ರಕ್ಚರ್ ಯಾವುದು ಆಗ್ತಾ ಇಲ್ಲ. ನಾವು ಹಿಂದೆ ಸ್ಟ್ರೈಕ್ ಮಾಡಿ ಒಂದು 15 ದಿವಸ ನಿಲ್ಲಿಸಿದ್ವಿ, ಇಡೀ ಬೆಂಗಳೂರೇ ಅಲ್ಲೋಲ್ ಕಲ್ಲೋಲ್ ಆಗಿತ್ತು. ಅದರಿಂದ ನಾವಿವತ್ತು ಸ್ಟ್ರೈಕ್ ಮಾಡೋ ಪರಿಸ್ಥಿತಿನೂ ಇಲ್ಲ. ಯಾಕೆ ಅಂತಂದರೆ ನಮ್ಮ ಕೈಕಾಲೇ ಗಟ್ಟಿ ಇಲ್ಲದೆ ಇರೋದ್ರಿಂದ ಬೀದಿಗೆ ಬರೋಕ್ಕೆ ನಾವು ಹಿಂಜರಿತಾ ಇದ್ದೀವಿ. ಮುಂದೆ ಆ ಥರ ಏನಾದರೂ ಆದರೆ ನಾವು ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ. ಅದರಿಂದ ತಮ್ಮ ಮೂಲಕ ಸರ್ಕಾರಕ್ಕೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಗಾಡಿಗಳ ಮೇಲೆ ಕೇಸ್ ಹಾಕಿ ಅವ್ರ ಇದನ್ನೇ ಸ್ವಾಸ್ಥ್ಯನೇ ಹಾಳು ಮಾಡ್ತಾರೆ, ಇದನ್ನು ಮಾಡಲ್ಲ ಅಂತ ಒಂದ್ಸಲ ಹೇಳಿದ್ರು ಸರ್. ಗಾಡಿಗಳಿಗೆ GPS ಅಳವಡಿಸ್ತಾ ಇದ್ದಾರೆ. ಇವತ್ತು GPS ಅಳವಡಿಸ್ತಾ ಇದ್ದಾರೆ, ವೈಲೇಸ್ ಆಗಿದೆಯಾ ಅಂತಾರೆ. ಕೆಲವು ಅನಕ್ಷರಸ್ಥ ಚಾಲಕರು ಇರ್ತಾರೆ, ಮಾಲೀಕರಿಗೂ ಅದರ ಮಾಹಿತಿ ಇರೋದಿಲ್ಲ. ಇವತ್ತು 30 ವರ್ಷದಿಂದ ಪದ್ಧತಿ